ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಸಾಲಗುಂದ ಗ್ರಾಮದಲ್ಲಿ ಫ್ರಿಡ್ಜ್ ಬ್ಲಾಸ್ಟ್ ಆಗಿ ಒತ್ತಿ ಹುರಿದ ಮನೆ, ಸುಟ್ಟು ಕರಕಲಾದ ಅಗತ್ಯ ವಸ್ತುಗಳು. ದ್ವಿತೀಯ ಪಿಯುಸಿ ಪರೀಕ್ಷೆ ಕನ್ನಡ ವಿಷಯ 3752 ವಿದ್ಯಾರ್ಥಿಗಳು ಹಾಜರಿ. ಶ್ರೀನಿವಾಸ್ ಕ್ಯಾಂಪ್ ಸರ್ಕಾರಿ ಶಾಲೆಯಲ್ಲಿ ಎಸ್ಡಿಎಂಸಿ ರಚನೆ, ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರ ಆಯ್ಕೆ. ಎನ್ಎಸ್ಎಸ್ ಆದರ್ಶ ವ್ಯಕ್ತಿತ್ವದ ಆಗರ, ಮಲ್ಲಿಕಾರ್ಜುನ್ ಕಮತಗಿ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಸಿಂಧನೂರು ತಾಲೂಕಿನ ಸಾಲ್ಗುಂದ ಗ್ರಾಮದ 5ನೇ ವಾರ್ಡಿನಲ್ಲಿರುವ ಸುಭಾನ್ ಸಾಬ್ ತಂದೆ ರಾಜ್ ನಾಯಕ್ ಅವರ ಮನೆಯ ಫ್ರಿಡ್ಜ್ ಏಕಾಏಕಿಯಾಗಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹತ್ತಿಕೊಂಡು ಅಪಾರ ಪ್ರಮಾಣದ ಬಟ್ಟೆ, ಕಾಳು, ಭತ್ತ, ಜೋಳ ಜೊತೆಗೆ 2 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರದ ಒಡವೆಗಳು ಸುಟ್ಟು ಕರಕಲಾಗಿವೆ ಎಂದು ತಿಳಿದು ಬಂದಿದೆ. ಮನೆಯ ಮಾಲೀಕ ಬೇರೆ ಊರಿಗೆ ತೆರಳಿದ್ದಾಗ ಇಂತಹ ಘಟನೆ ನಡೆದಿದೆ. ನಂತರ ಬೆಂಕಿ ಹತ್ತಿದ ವಿಷಯವನ್ನು ಪಕ್ಕದ ಮನೆಯವರು ತಿಳಿಸಿದ್ದಾರೆ. ನಾನು ಬೇರೆ ಊರಿಗೆ ಬಂದಿದ್ದೇನೆ, ನೀವು ಬೆಂಕಿಯನ್ನು ನಂದಿಸಲು ಪ್ರಯತ್ನಿಸಿ ಎಂದಿದ್ದಾರೆ. ಪಕ್ಕದ ಮನೆಯವರು ಮತ್ತು ಗ್ರಾಮಸ್ಥರು ಸೇರಿ ಮನೆಯಲ್ಲಿನ ಫ್ರಿಡ್ಜ್ ಶಾರ್ಟ್ ಸರ್ಕ್ಯೂಟ್ನಿಂದ ಬ್ಲಾಸ್ಟ್ ಆಗಿ ಬೆಂಕಿ ಹತ್ತಿಕೊಂಡು ಧಗಧಗ ಉರಿಯುತ್ತಿದ್ದ ಮನೆಗೆ ನೀರು ಹಾಕಿ ಆರಿಸಲು ಪ್ರಯತ್ನ ಪಟ್ಟರೂ ಕೂಡ ಮನೆಯಲ್ಲಿದ್ದ ಅಗತ್ಯ ವಸ್ತುಗಳು ಸುಟ್ಟು ಕರಕಲಾಗಿವೆ ಎಂದು ತಿಳಿದು ಬಂದಿದೆ. ವಿಷಯ ತಿಳಿದು ಸಂಬಂಧಪಟ್ಟ ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದು ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದರು. ಫೆಬ್ರವರಿ 28 ಇಂದು ಶನಿವಾರದಿಂದ ಪ್ರಾರಂಭವಾದ ದ್ವಿತೀಯ ಪಿಯುಸಿ ಪರೀಕ್ಷೆಯ ಕನ್ನಡ ವಿಷಯ ಬರೆಯಲಿಕ್ಕೆ 3752 ವಿದ್ಯಾರ್ಥಿಗಳು ಹಾಜರಾಗಿದ್ದು, ಶಾಂತಿ ಮತ್ತು ಶಿಸ್ತಿನಿಂದ ಪರೀಕ್ಷೆ ನಡೆದಿದೆ. ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಗಳು, ಚೀಟಿ ಎಡವಟ್ಟುಗಳು ನಡೆಯದಂತೆ ನಿಗಾ ವಹಿಸಲು ಪೊಲೀಸರನ್ನು ನಿಯೋಜನೆ ಮಾಡಿ ಬಂದೋಬಸ್ತ್ ಒದಗಿಸಲಾಗಿತ್ತು. ಸಿಂಧನೂರು ತಾಲೂಕಿನಲ್ಲಿ ದ್ವಿತೀಯ ಪಿಯುಸಿಯ 9 ಪರೀಕ್ಷಾ ಕೇಂದ್ರಗಳಿದ್ದು 4004 ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದು, ಅದರಲ್ಲಿ 252 ವಿದ್ಯಾರ್ಥಿಗಳು ಪರೀಕ್ಷೆಗೆ ಗೈರಾಗಿದ್ದಾರೆ. ಪ್ರತಿಯೊಂದು ಕೊಠಡಿಯಲ್ಲೂ ಕೂಡ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳು ಎಲ್ಲವನ್ನು ಗಮನಿಸಿ ಸೂಕ್ಷ್ಮವಾಗಿ ಪರೀಕ್ಷೆ ಬರೆದರು. ತಾಲೂಕಿನ ಶ್ರೀನಿವಾಸ್ ಕ್ಯಾಂಪಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನ ಎಸ್ಡಿಎಂಸಿ ರಚನೆ ಮಾಡಲಾಯಿತು. ರಚನಾ ಸಭೆಯಲ್ಲಿ ಸಿಆರ್ಸಿ ಸಂಪನ್ಮೂಲ ವ್ಯಕ್ತಿಗಳಾದ ರಾಜೇಶ್ ಹಾಗೂ ಗುರುರಾಜ್ ದೇಸಾಯಿ ಆಗಮಿಸಿ ಎಸ್ಡಿಎಂಸಿಯ ಕರ್ತವ್ಯಗಳು, ಜವಾಬ್ದಾರಿಗಳನ್ನು ವಿವರಿಸಿದರು. ಎಲ್ಲ ಸದಸ್ಯರು, ಪೋಷಕರು ಸರ್ವಾನುಮತದಿಂದ ಅಧ್ಯಕ್ಷರನ್ನಾಗಿ ಹುಚ್ಚಾರೆಡ್ಡಿ ಬಾಗಲವಾಡ ಹಾಗೂ ಉಪಾಧ್ಯಕ್ಷರನ್ನಾಗಿ ವಿಜಯಲಕ್ಷ್ಮಿ ಅಯ್ಯಪ್ಪ ನಾಯಕ್ ಕೂಡ್ಲೂರ್ ಮತ್ತು ಸದಸ್ಯರನ್ನಾಗಿ ಬಸವರಾಜ್, ಅಮರೇಶ್ ಮಾನೆಗಾರ್, ಜಯಶ್ರೀ ದುರ್ಗಪ್ಪ ಲಿಂಗಸೂರು, ನಿಂಗಪ್ಪ ಪನ್ನೂರು, ಲಕ್ಕಪ್ಪ ಕೋಟೆಗುಡ್ಡ, ತಾಯಮ್ಮ ಹನುಮಂತಪ್ಪ, ರೇಣುಕಮ್ಮ ನಾಗರಾಜ್ ಚಿರತ್ನಾಳ್, ಜಮುನಕ್ಕ ಹೇಮಣ್ಣ, ಮಲ್ಲಿಕಾರ್ಜುನ್ ಪೂಜಾರಿ, ಮಲ್ಲೇಶ್ ನಾಯಕ್, ಹುಸೇನಬಿ ಚಾಂದ್ ಸಾಬ್, ರೇಣುಕಾ ಬೀರಪ್ಪ, ಹನುಮಂತಮ್ಮ ಸಿದ್ದರಾಮೇಶ್ ಗುರಿಕಾರ್, ಶರಣಪ್ಪ ಉಪ್ಪಾರ್, ಬಾಷಾ ಸಾಬ್, ಸಫಿಯಾ ಬೇಗಂ, ನಬಿ ಸಾಬ್ ಆಯ್ಕೆ ಮಾಡಲಾಯಿತು. ಮುಖ್ಯ ಗುರುಗಳಾದ ದುರ್ಗಪ್ಪ ಗುಡ್ದೂರ್ ಸ್ವಾಗತಿಸಿದರು. ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು, ಗುರು ಹಿರಿಯರು ಮತ್ತು ಶಿಕ್ಷಕರಾದ ಯಮನೂರಪ್ಪ, ವೀರೇಶ್, ಶ್ರೀದೇವಿ, ಅಂಗನವಾಡಿ ಕಾರ್ಯಕರ್ತೆಯರಾದ ಬಸಮ್ಮ, ಮಧ್ಯಾಹ್ನಮ್ಮ ಹಾಗೂ ಮಕ್ಕಳು ಹಾಜರಿದ್ದರು. ಇದೇ ವೇಳೆ ನೂತನ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು. ವಿದ್ಯಾರ್ಥಿಗಳಿಗೆ ಮೈ ಭಾರತ್, ಯುವ ಭಾರತ್ ಬಳಕೆ ಹಾಗೂ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯನ್ನು ಕೂಡ ರಾಷ್ಟ್ರ ಮಟ್ಟದವರೆಗೆ ಕರೆದುಕೊಂಡು ಹೋಗುವ ಶಕ್ತಿ ಮತ್ತು ದೊಡ್ಡ ವೇದಿಕೆ ಎಂದರೆ ಅದು ಎನ್ಎಸ್ಎಸ್. ಜೊತೆಗೆ ಗ್ರಾಮೀಣ ಅಭಿವೃದ್ಧಿಗೆ ಎನ್ಎಸ್ಎಸ್ ಪಾತ್ರ ಬಹಳ ಅಮೂಲ್ಯವಾದುದು. ಇದರಿಂದ ಗ್ರಾಮಗಳು ಅಭಿವೃದ್ಧಿ ಪಥದತ್ತ ಸಾಗುತ್ತಿವೆ ಎಂಬ ಆಶಾಭಾವನೆ ವ್ಯಕ್ತಪಡಿಸಿದ ಸಹಕಾರ ಇಲಾಖೆಯ ಮಲ್ಲಿಕಾರ್ಜುನ್ ಕಮತಗಿ. ತಾಲೂಕಿನ ಸುಪ್ರಸಿದ್ಧ ಬಗಳಾಮುಖಿ ಅಂಬಾಮಠದ ಅಂಬಾದೇವಿ ಸನ್ನಿಧಾನದಲ್ಲಿ ಸಿಂಧನೂರು ನಗರದ ನೊಬೆಲ್ ಪದವಿ ಮಹಾವಿದ್ಯಾಲಯ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರವನ್ನು ಉದ್ಘಾಟಿಸಿದ ಅವರು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಎನ್ಎಸ್ಎಸ್ ಪಾತ್ರ ಎಂಬ ವಿಷಯದ ಕುರಿತು ಮಾತನಾಡಿದರು. ಅಧ್ಯಕ್ಷತೆ ನೊಬೆಲ್ ಪದವಿ ಮಹಾವಿದ್ಯಾಲಯದ ವಾಣಿಜ್ಯ ಉಪನ್ಯಾಸಕ ಯಂಕೋಬ್ ಬೂದಿಹಾಳ್, ಮುಖ್ಯ ಅತಿಥಿಯಾಗಿ ರಮೇಶ್ ಹಲಗಿ, ಅತಿಥಿಗಳಾಗಿ ಕಾಲೇಜಿನ ಬಸವರಾಜ್ ದೇವಪುರ, ಕಾರ್ಯಕ್ರಮದ ಅಧಿಕಾರಿ ಹೊನ್ನಪ್ಪ ಬೆಳಗುರಿಕೆ ಭಾಗವಹಿಸಿದ್ದರು. ಕಾಲೇಜಿನ ಇತಿಹಾಸ ಉಪನ್ಯಾಸಕ ದೇವೇಂದ್ರ ಅವರು ವಿದ್ಯಾರ್ಥಿಗಳಿಗೆ ಭಗತ್ ಸಿಂಗ್ ಅವರ ದೇಶಪ್ರೇಮ, ಪರಿಸರ, ಶಿಸ್ತಿನ ಕುರಿತು ವಿವರಿಸಿದರು. ಕುಮಾರಿ ಕವಿತಾ ಬಂಗಾರದಂತಹ ವಿದ್ಯಾರ್ಥಿಗಳ ಜೀವನಮಯಕ್ಕೆ ಎನ್ಎಸ್ಎಸ್ ಹಿಡಿದ ಕನ್ನಡಿ ಎಂದು ತಿಳಿಸಿದರು. ವೇದಿಕೆಯ ಮೇಲಿದ್ದ ಎಲ್ಲ ಅತಿಥಿಗಳು ವಿದ್ಯಾರ್ಥಿಗಳಿಗೆ ಎನ್ಎಸ್ಎಸ್ನ ಮಹತ್ವ ತಿಳಿಸಿದರು. ಈ ಕಾರ್ಯಕ್ರಮದ ನಿರ್ವಹಣೆ ರಮಾಬಾಯಿ ತಂಡದವರು ನೆರವೇರಿಸಿದರು. ವಿದ್ಯಾರ್ಥಿನಿ ನಂದಿನಿ ನಿರೂಪಿಸಿದರು. ಮೇಘಾ ಮತ್ತು ಅವರ ತಂಡ ಪ್ರಾರ್ಥಿಸಿದರು. ದೇವರಾಜ್ ನಾಯಕ್ ಸ್ವಾಗತಿಸಿದರು. ದ್ವಿತೀಯ ಸೆಮಿಸ್ಟರ್ ವೀರೇಶ್ ವಂದಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ.